ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ. ಡ್ರಗ್ ಇದ್ದರೆ ಕಂಡುಹಿಡಿತಾರೆ, ಮಾಫಿಯಾಗಳನ್ನು ಹಿಡಿತಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಇದರ ಬಗ್ಗೆ ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಿಲುವಳಿ ಸೂಚನೆಯನ್ನು ತಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೆ. ಕರ್ನಾಟಕ ವ್ಯಸನ ಮುಕ್ತ ಮಾಡಿ ಅಂತೇಳಿ. ಅದಕ್ಕೇನು ಉತ್ತರ ಬರಲಿಲ್ಲ. ಉತ್ತರ ಅಲ್ಲೇ ಮಾಡಿದೆ. ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆ ಆಗೋಟಿದ್ದಾರೆ. ಏನು ಕೇಳಿದ್ರು ತಾವೇ ಹೇಳಿದ್ದೀರಲ್ಲ, ನೋಡೋಣ, ವರದಿ ಬಂದಿಲ್ಲ, ಗೊತ್ತಿಲ್ಲ, ಕಾಮನ್ ಇದು. ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವ್ರಿಗೆ ರಿಟೈನ್ ಆದರೆ ಸಾಕಾಗ್ಬಿಟ್ಟೈತೆ. ಕಳೆದ 1 ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಏನಪ್ಪ, ಒಂದಿನ ಡಿ ಕೆ ಅಂತಾರೆ, ಒಂದಿನ ಈ ಜ್ಯೋತಿಷ್ಯ ಇರ್ತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಇದು. ಗಿಣಿಶಾಸ್ತ್ರ ಹೇಳ್ತೈತಲ್ಲ, ಅದು ಒಂದಿನ ಒಂದು ಹೇಳುತ್ತೆ, ಒಂದು ತೆಗಿಯುತ್ತೆ, ಇನ್ನೊಂದು ದಿನ ಇನ್ನೊಂದು ತೆಗಿಯುತ್ತೆ. ಒಂದಿನ ಡಿ ಕೆ ಶಿವಕುಮಾರ್ ತೆಗೆದ್ರೆ ಇನ್ನೊಂದು ದಿನ ಸಿದ್ದರಾಮಯ್ಯ ತೆಗೆಯುತ್ತೆ, ಇನ್ನೊಂದು ದಿನ ಪರಮೇಶ್ವರ್, ಇನ್ನೊಂದು ದಿನ ಜಾರಕಿಹೊಳಿ. ಮೂಲೆಗಳಲ್ಲಿ ಎದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು. ನಾನು ಯಾಕೆ ಆಗಬಾರ್ದು ಚೀಫ್ ಮಿನಿಸ್ಟ್ರು ಅಂತ. ಆ ಪರಿಸ್ಥಿತಿ